Hello. Welcome to YouTube class with me Swati Mohan, and the class is for first year BCom second semester subject cost accounting. ಇವತ್ತಿನ ಕ್ಲಾಸಲ್ಲಿ ನಾವು ನಿನ್ನೆ ಕಳಿಸಿದ್ನಲ್ಲ ಒಂದು ಪ್ರಾಬ್ಲಮ್ ಕ್ವೆಶನ್ ಅನ್ನು ಕಳಿಸಿದ್ದೆ. ಪ್ರಾಬ್ಲಮ್ಗೆ ರಿಲೇಟೆಡ್ ಆಗಿರೋ ಕ್ವೆಶನ್ ಅನ್ನು ಕಳಿಸಿದ್ದೆ. ಇದಕ್ಕೆ ರಿಲೇಟೆಡ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೆ. ಇಲ್ಲೇ ಕಾಣಿಸ್ತಿದೆ ನೋಡಿ ಕ್ವೆಶನ್. ಸೊ ಈ ಕ್ವೆಶನ್ ಅನ್ನು ಇವತ್ತು ನಾವು ಸಾಲ್ವ್ ಮಾಡೋಣ. ಸೊ ಈ ಕ್ವೆಶನ್ ಅನ್ನು ಆಲ್ಮೋಸ್ಟ್ ತುಂಬ ಜನ ಸಾಲ್ವ್ ಮಾಡಿ ನನಗೆ ಕಳಿಸಿದ್ರಿ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಒಂದು ಲೆವೆಲಿಗೆ ಎಲ್ರಿಗೂ ಗೊತ್ತಾಗ್ತಿದೆ, ಪ್ರಾಬ್ಲಮ್ಮು ಕ್ಯಾಚ್ ಮಾಡ್ಕೊಂಡಿದ್ದೀರಾ ಅನ್ನೋ ಒಂದು ಖುಷಿನೂ ಕೂಡ ಇದೆ. ಹೀಗೆ ಕಂಟಿನ್ಯೂ ಮಾಡಿ. ಈ ಒಂದು ಕ್ವೆಶನಿಗೆ ಯಾರ್ಯಾರು ಒಂದಿಬ್ರು ರಾಂಗ್ ಆನ್ಸರನ್ನು ಕಳಿಸಿದ್ರಿ, ರಾಂಗ್ ಆನ್ಸರ್ ಕಳಿಸಿರೋರು ಕೂಡ ಪ್ರಾಬ್ಲಮನ್ನು ನೋಡ್ಕೊಳ್ಳಿ. ರೈಟ್ ಆನ್ಸರ್ ಕಳಿಸಿರೋನು ಕೂಡ ನಿಮ್ಮ ಪ್ರಾಬ್ಲಮ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಸರಿ ಇದೆ ಅಂತ ನನ್ನ ಭಾವನೆ. ಕರೆಕ್ಟಾಗಿತ್ತು, ಕ್ವೆಶನ್ನಲ್ಲಿ ಎಲ್ಲನೂ ಕರೆಕ್ಟಾಗಿ ಮಾಡಿದ್ರಿ. ಈಗ ನಾನು ನಿಮಗೆ ಪ್ರಾಬ್ಲಮನ್ನು ತೋರಿಸ್ಕೊಡ್ತೀನಿ. ಪ್ರಾಬ್ಲಮಲ್ಲಿ ಇಲ್ಲೇನು ಕ್ವೆಶನ್ ಕಾಣಿಸ್ತಾ ಇದೆ ಎಲ್ಲದಕ್ಕೂ ನಾನು ನೆನ್ನೆ ದಿನನೇ ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಇವತ್ತು ಡೈರೆಕ್ಟ್ ಸೊಲ್ಯೂಷನ್ ಕಡೆಗೆ ಹೋಗ್ತೀನಿ. ಸೊಲ್ಯೂಷನ್ ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಸೊಲ್ಯೂಷನಲ್ಲಿ ಶುಭಾ ಪರ್ಲ್ಸ್ ಲಿಮಿಟೆಡ್ ಅವರು ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 31/12/2001 48,000 ಯೂನಿಟ್ಸ್ ಅವರು ಈ ವರ್ಷ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ 48 ಯೂನಿಟ್ಸ್ ಏನಿದೆ, ಓಕೆ, ಡೈರೆಕ್ಟ್ ಮೆಟೀರಿಯಲ್ಸ್ ಪರ್ಟಿಕ್ಯುಲರ್ಸ್ ಬರೀಬೇಕು, ಟೋಟಲ್ ಕಾಸ್ಟ್ ಬರೀಬೇಕು, ಕಾಸ್ಟ್ ಪರ್ ಯೂನಿಟ್. ಯಾವಾಗ ಕಾಸ್ಟ್ ಪರ್ ಯೂನಿಟ್ ಬರಿತೀವಿ ಅಂದರೆ ನಂಬರ್ ಆಫ್ ಯೂನಿಟ್ಸ್ ಅನ್ನು ಅವ್ರು ಕೊಟ್ಟಾಗ ನಾವು ಕಾಸ್ಟ್ ಪರ್ ಯೂನಿಟ್ ಅನ್ನು ಬರೀಲೇಬೇಕಾಗುತ್ತೆ. ಸೊ ಈ ಕಾಸ್ಟ್ ಪರ್ ಯೂನಿಟ್ ಬರ್ದಾಯ್ತು. ಡೈರೆಕ್ಟ್ ಮೆಟೀರಿಯಲ್ಸ್ ಬರೀಬೇಕು, ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಸೊ ಅಲ್ಲಿಗೆ ನಮಗೆ ಒಂದ್ಸಲ ಪ್ರಾಬ್ಲಮ್ ಅನ್ನು ನೋಡಿದಾಗ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ 60,000, ಇದಕ್ಕೆ ಪರ್ಚೇಸಸ್ ಅನ್ನು ಆ್ಯಡ್ ಮಾಡಿ, ಕ್ಯಾರೇಜ್ ಇನ್ವರ್ಟ್ಸ್ ಅನ್ನು ಆ್ಯಡ್ ಮಾಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅನ್ನು ಲೆಸ್ ಮಾಡಿದ್ಮೇಲೆ ಡೈರೆಕ್ಟ್ ವೇಜಸ್ ಅನ್ನು ಆ್ಯಡ್ ಮಾಡಬೇಕು. ಆವಾಗ ಸಿಗೋದು ನಮಗೆ ಪ್ರೈಮ್ ಕಾಸ್ಟ್. ಈ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿಯ ಓವರ್ಹೆಡ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡಿ. ಫ್ಯಾಕ್ಟ್ರಿಯ ಓವರ್ಹೆಡ್ಸ್ ಎಲ್ಲನೂ ನಾವು ಆ್ಯಡ್ ಮಾಡಿದ್ಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಮತ್ತು ಓಪನಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ ಮಾಡ್ತೀವಿ. ವರ್ಕಿಂಗ್ ಪ್ರೋಗ್ರೆಸ್ ಇಲ್ಲಿದೆ, ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕ್, ವರ್ಕಿಂಗ್ ಪ್ರೋಗ್ರೆಸ್ಸು. ಅದು ಮಾಡಾದ್ಮೇಲೆ ನಮಗೆ ಸಿಗೋದು ವರ್ಕ್ ಕಾಸ್ಟ್. ಆ ವರ್ಕ್ ಕಾಸ್ಟಿಗೆ ಇಲ್ಲಿ 3 ಇದೆ, ಆಫೀಸ್ ಕಾಸ್ಟನ್ನು ಆ್ಯಡ್ ಮಾಡ್ತೀವಿ. ಸೊ ಆಫೀಸ್ ಕಾಸ್ಟನ್ನು ಆ್ಯಡ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಿರೋಣ. ಬನ್ನಿ ನೋಡೋಣ. ಪ್ರಾಬ್ಲಮನ್ನು ನೋಡಿದ್ರೆ ನಿಮಗಿನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿವರೆಗೂ ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೆ. ಇಲ್ಲಿಂದ ಮುಂದಕ್ಕೆ ನಾನು ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಡೈರೆಕ್ಟ್ ಮೆಟೀರಿಯಲ್ಸ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಆ್ಯಡ್ ಪರ್ಚೇಸಸ್ ಆಫ್ ಮೆಟೀರಿಯಲ್ಸ್ 3,60,000 + 60,000, ಆ್ಯಡ್ ಕ್ಯಾರೇಜ್ ಇನ್ವರ್ಟ್ಸ್ 4,320 ಆ್ಯಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಲೆಸ್ ಮಾಡಿದ್ಮೇಲೆ 3,57,600 ಬರುತ್ತೆ. ಡಿವೈಡೆಡ್ ಬೈ 48,000 ಯೂನಿಟ್ಸ್ ಅನ್ನು ಮಾಡಿದ್ರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಇದೆ, ಅದನ್ನು ಆ್ಯಡ್ ಮಾಡಿದ್ದೀವಿ. ಇದೇ ಅಮೌಂಟಿಗೆ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಇಷ್ಟು ಬರುತ್ತೆ. ಇದನ್ನು 48,000 ಯೂನಿಟ್ಸಿಗೆ ನಾವು ಡಿವೈಡ್ ಮಾಡಿದ್ದೀವಿ. ಇದೆರಡನ್ನು ಆ್ಯಡ್ ಮಾಡಿದ್ರು ಅಷ್ಟೇ ಬರುತ್ತೆ. 48,000 ಯೂನಿಟ್ಸಲ್ಲಿ ಇದನ್ನು ಡಿವೈಡ್ ಮಾಡಿದ್ರು ಇಷ್ಟು ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಅನ್ನು ಆ್ಯಡ್ ಮಾಡಬೇಕು. ವೇಜಸ್ ಆನ್ ಸ್ಟೋರ್ ಮ್ಯಾನೇಜರ್, ಅದರ್ ಇಂಡೈರೆಕ್ಟ್ ವೇಜಸ್, ಕಾಸ್ಟ್ ಆಫ್ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್, ಜಾಗ ಇಲ್ಲ, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ 3,000, ಫ್ಲೂಯಲ್ ಆ್ಯಂಡ್ ಹಾಲೆಜ್ 27,000, ಡ್ರಾಯಿಂಗ್ ಆಫೀಸ್ ಎಕ್ಸ್ಪೆನ್ಸಸ್. ಇದು ಆಫೀಸ್ ಅಂದ ತಕ್ಷಣ ಇಲ್ಲಿ ಆಫೀಸಲ್ಲಿ ಬರ್ಕೋಬಾರ್ದು. ಡ್ರಾಯಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅನ್ನು ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಕೆಳಗಡೆನೆ ಬರ್ಕೋಬೇಕು. ಮತ್ತು ಅದರ್ ಮೆಟೀರಿಯಲ್ಸ್. ಇದಿಷ್ಟೂ ಪ್ರೈಮ್ ಕಾಸ್ಟ್ ಜೊತೆಗೆ ಫ್ಯಾಕ್ಟ್ರಿಯ ಓವರ್ ಹೆಡ್ಸ್ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದ್ಮೇಲೆ ನಾವು ಆ್ಯಡ್ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಕೊಡಬೇಕು. ಆ್ಯಡ್ ಮಾಡ್ತೀವಿ. ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡಿ ಆ್ಯಡ್ ಮಾಡಿರುವಂತಹ ಅಮೌಂಟಿಗೆ ನಾವು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು
ನಾವು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಮಗೆ ಬರೋ ಅಮೌಂಟು ವರ್ಕ್ ಕಾಸ್ಟ್ ಆಗುತ್ತೆ. ಸೊ ಈ ವರ್ಕ್ ಕಾಸ್ಟ್ ಏನಿದೆ ಇದನ್ನು 48,000 ಯೂನಿಟ್ಸಲ್ಲಿ ಡಿವೈಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಎಲ್ಲನೂ ನಿಮಗೆ 48,000 ಡಿವೈಡ್ ಮಾಡಿದ್ರೆ ಸೇಮ್ ಬರುತ್ತೆ. ಇದನ್ನು ನೋಡಿ ಡಿವೈಡ್ ಮಾಡಿದ್ದೀನಿ, 1 ಬರುತ್ತೆ. ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದಾಗ 15 - 25 ಬರುತ್ತೆ ಇದು. ಸೊ ಇದನ್ನು ಇದರಿಂದ ಲೆಸ್ ಮಾಡಾಯಿತು. ಲೆಸ್ ಮಾಡಿದ್ಮೇಲೆ ನಮಗೆ ಬಂದಿರೋ ಅಮೌಂಟ್ ಇಷ್ಟು. ಇದನ್ನು ವರ್ಕ್ ಕಾಸ್ಟ್. ನೆಕ್ಸ್ಟ್ ಆಫೀಸ್ ಓವರ್ ಹೆಡ್ಸಲ್ಲಿ ಆಫೀಸ್ ಮ್ಯಾನೇಜರ್ ಸ್ಯಾಲರಿ 36,000 ಡಿವೈಡೆಡ್ ಬೈ 48,000 ಯೂನಿಟ್ ಅದಕ್ಕೆ ಇಷ್ಟು ಬರುತ್ತೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 6,000 ಅದಕ್ಕೆ ಇಷ್ಟು ಬರುತ್ತೆ. ಕೌಂಟಿಂಗ್ ಹೌಸ್ ಸ್ಯಾಲರಿ ಹೊಸ ಅಡ್ಜಸ್ಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ, ಅದನ್ನು ಆಫೀಸ್ ಓವರ್ ಹೆಡ್ ಕೆಳಗಡೆಗೆ ತಗೋಬೇಕು. 6,000 ಅದನ್ನು ಎಷ್ಟು ಬರುತ್ತೆ. ಇದು ಇಲ್ಲಿಗೆ ಇಷ್ಟು ಅಮೌಂಟನ್ನು ಬರುತ್ತೆ. ಇದ್ರ ಜೊತೆಗೆ ಇದೆಲ್ಲನೂ ಆ್ಯಡ್ ಮಾಡಿದ್ರೆ 7,80,000 ಬರುತ್ತೆ. ಈ 7,80,000 ಡಿವೈಡೆಡ್ ಬೈ 48,000 ಮಾಡಿದ್ರು ಅಷ್ಟೇ ಬರುತ್ತೆ, ಇಲ್ಲ ಅಂದರೂ ಆ್ಯಡ್ ಮಾಡಿದ್ರು ಅಷ್ಟೇ ಬರುತ್ತೆ. ನೆಕ್ಸ್ಟ್ ಇಲ್ಲಿವರೆಗೂ ನಿಮಗೆ ಕ್ವೆಶನಲ್ಲಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೆ. ಈಗ ನೋಡಿ, ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ನಮಗೆ ಇಲ್ಲಿ ಅಮೌಂಟನ್ನು ಕೊಟ್ಟಿರಲ್ಲ. ನಿನ್ನೆ ಕ್ಲಾಸಲ್ಲೂ ಸೇಮ್ ಪ್ರಾಬ್ಲಮ್ ಮಾಡಿದೆ, ಅಮೌಂಟ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಫಿನಿಶ್ಡ್ ಗೂಡ್ಸ್ ಯೂನಿಟ್ 3,000 ಕೊಟ್ಟಿದ್ದಾರೆ. ಅಮೌಂಟನ್ನು ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಆವಾಗ ನಾವು ಯಾವ ಅಮೌಂಟ್ ತಗೋಬೇಕು ಅನ್ನೋ ಒಂದು ಕ್ಲಾರಿಫಿಕೇಶನ್ ನಿಮಗೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 3,000 ಯೂನಿಟ್ಸ್ ಕೊಟ್ಟಾಗ ನಾವು ಕರೆಂಟ್ ಕಾಸ್ಟ್ ಇಲ್ಲಿವರೆಗೂ ಯಾವ ಕಾಸ್ಟ್ ನಮಗೆ ಸಿಕ್ಕಿದೆಯೋ ಅದರ ಜೊತೆ 3,000 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 48,750 ಬರುತ್ತೆ. ಆಯ್ತಾ? ಇಲ್ಲಿ ಯಾವುದೇ ಪರ್ ಯೂನಿಟ್ ಅನ್ನ ಬರಿಬಾರ್ದು, ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಲೆಸ್ ಇದೆರಡನ್ನು ಆ್ಯಡ್ ಮಾಡಬೇಕು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 3,000 ಯೂನಿಟ್ ಇಂಟು 16.25 ಪರ್ ಯೂನಿಟ್. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವಂತಹ ಅಮೌಂಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅನ್ನು ಮಾಡಬೇಕು. 6,000 ಯೂನಿಟ್ಸ್ ಕೊಟ್ಟಿದ್ದಾರೆ ಕ್ವೆಶನಲ್ಲಿ. ನೋಡಿ, ಕ್ವೆಶನಲ್ಲಿ ಫಿನಿಶ್ಡ್ ಗೂಡ್ಸ್ 6,000 ಯೂನಿಟ್ಸ್, ಯಾವುದೇ ರೀತಿಯ ಅಮೌಂಟನ್ನು ಕೊಟ್ಟಿಲ್ಲದೆ ಇರೋ ಕಾರಣ ನಾವೇನು ಮಾಡಬೇಕು, ಇಲ್ಲಿ 6,000 ಯೂನಿಟ್ಸ್ ಕರೆಂಟ್ ಕಾಸ್ಟ್ ಇಲ್ಲಿವರೆಗೂ ಏನು ಕಾಸ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಆ ಕ್ಯಾಲ್ಕುಲೇಷನ್ ಜೊತೆಗೆ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 6,000 ಇಂಟು 16.25 ಪರ್ ಯೂನಿಟ್ ಮಾಡಿದ್ರೆ 97,500 ರುಪೀಸ್ ಬರುತ್ತೆ. 8,28,750 ಜೊತೆ ಅದನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ ನಮಗೆ 7,31,250 ಬರುತ್ತೆ. ಇದನ್ನು ನಾವು 48,000 ಜೊತೆ ಏನು ಡಿವೈಡ್ ಮಾಡಬೇಕಾಗಿಲ್ಲ. ಇದನ್ನು ಡೈರೆಕ್ಟ್ ಇಲ್ಲೇನಿದೆ ಅದನ್ನೇ ಬರೀಬೇಕು. ಯೋಚನೆ ಮಾಡಿ, ಕೇಳೋದನ್ನು ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದನ್ನು ಡೈರೆಕ್ಟ್ ಇಲ್ಲಿಗೆ ಬರಿತೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ 48,000 ಜೊತೆ ಡಿವೈಡ್ ಮಾಡಲ್ಲ. ಈ ಪ್ರೋಸೆಸ್ಸಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ 3,000 ಯೂನಿಟ್ಸ್ ಇಂಟು 16.25 ಪೈಸಾ ಮಾಡಿ ಈ ಅಮೌಂಟ್ ಜೊತೆ ಆ್ಯಡ್ ಮಾಡಿ 6,000 ಯೂನಿಟ್ಸ್ ಇಂಟು 16.25 ಪರ್ ಯೂನಿಟ್ ಮಾಡಿ ಈ ಒಂದು ಅಮೌಂಟನ್ನು ಲೆಸ್ ಮಾಡಿ ಇದನ್ನು ಹೀಗೆ ಬರಿತೀವಿ. ಪರ್ ಯೂನಿಟನ್ನು ಇದನ್ನು ಹೀಗೆ ಡೈರೆಕ್ಟಾಗಿ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟಿಗೆ ಹೋದ್ಮೇಲೆ ಆ್ಯಡ್ ಯಾವಾಗ ಫಿನಿಶ್ಡ್ ಗೂಡ್ಸ್ ಸೆಟ್ಟಿಂಗ್ ಬಂದಮೇಲೆ ಅದಕ್ಕೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಆರ್ ಟು ಬಿ ಚಾರ್ಜ್ಡ್ ಅಟ್ 1 ಪರ್ ಯೂನಿಟ್. ಯಾವಾಗಲೂ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ಯಾವುದ್ರ ಮೇಲೆ ಲೆಕ್ಕ ಹಾಕ್ತೀವಿ ಅಂದರೆ ನಾವು ಎಷ್ಟು ಗೂಡ್ಸನ್ನು ಸೇಲ್ ಮಾಡಿದ್ದೀವೋ ಅದರ ಮೇಲೆ ಲೆಕ್ಕ ಹಾಕ್ತೀವಿ. ಪ್ರೊಡಕ್ಷನ್ ಮಾಡಿರೋದ್ರ ಮೇಲೆ ಲೆಕ್ಕ ಹಾಕಲ್ಲ, ಸೇಲ್ ಮಾಡಿರೋದ್ರ ಮೇಲೆ ಲೆಕ್ಕ ಹಾಕೋದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ಹೇಗೆ ಲೆಕ್ಕ ಹಾಕಬೇಕು ಅಂದರೆ 1 ಪರ್ ಯೂನಿಟ್ ಅದನ್ನು ಹೋದ ವರ್ಷದ 3,000 ಫಿನಿಶ್ಡ್ ಗೂಡ್ಸ್ ಹೋದ ವರ್ಷದ್ದು 3,000 ಇತ್ತು. ಓಪನಿಂಗ್ ಸ್ಟಾಕ್ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಸೇಲ್ ಆಗ್ದಲೇ ಉಳ್ಕೊಂಡಿದ್ದನ್ನು ಈ ವರ್ಷದ ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ಸ್ಟಾಕ್ ಅಂತ ತಗೊಂಡು ನಿನ್ನೆನೂ ಇದನ್ನು ಹೇಳಿದ್ದೆ, ನೋಟ್ ಅಂತ ಬರೆದು ದ ನಂಬರ್ ಆಫ್ ಗೂಡ್ಸ್
sold during the year. ಆಯಿತಾ? ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಹ್ಯಾಸ್ ಬೀನ್ ಅರೈವ್ಡ್ as follows. ಓಕೆ, ಎಷ್ಟಿತ್ತು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದರೆ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಈ ವರ್ಷದ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ನಿಮಗೆ ಅರ್ಥ ಮಾಡಿಸುವಂತಹ ಒಂದು ಸಣ್ಣ ಪ್ರಯತ್ನ. ನಿನ್ನೆ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅಂದರೆ ಇವತ್ತು ಅರ್ಥ ಆಗಲಿ ಅನ್ನೋ ಉದ್ದೇಶ ನನ್ನದು, ಪ್ರಯತ್ನ ನಿಮ್ಮದು. ಆ್ಯಡ್ finished goods current year or produced ಡ್ಯೂರಿಂಗ್ ದ ಇಯರ್. ಈ ವರ್ಷ ಪ್ರೊಡ್ಯೂಸ್ ಮಾಡಿರೋದಾಗಿರ್ಬೋದು, ಇಲ್ಲಾಂದರೆ ಕರೆಂಟ್ ಇಯರ್, ಈ ವರ್ಷದ್ದು ಎರಡು ಒಂದೇ. ಈ ವರ್ಷ ಪ್ರೊಡ್ಯೂಸ್ ಮಾಡಿರೋದು ಒಟ್ಟು 48,000. ಸೊ 48,000 ಅಂದರೆ ಎಷ್ಟಾಯಿತು? 48, 49, 50, 51 ಆಯಿತು. ಸಿಂಪಲ್ ಅಲ್ವಾ? ಸೊ ಇಷ್ಟಿದೆ ಇವಾಗ ಪ್ರೆಸೆಂಟು. ಇದರಲ್ಲಿ ಇನ್ನು ಖರ್ಚಾಗ್ದಲೇ ಉಳ್ಕೊಂಡಿರೋದನ್ನು ನಾವು ಲೆಸ್ ಮಾಡ್ಕೋಬೇಕು. ಸೊ ಈಗ ಕ್ಲೋಸಿಂಗ್ ಸ್ಟಾಕ್ ಅಂದರೆ ಸೇಲ್ ಆಗ್ದಲೇ ಉಳ್ಕೊಂಡಿರೋದನ್ನು ನಮಗೆ ಈ ವರ್ಷದ ಹೋದ ವರ್ಷದ ಓಪನಿಂಗ್ ಸ್ಟಾಕ್ ಮತ್ತು ಈ ವರ್ಷದ ಪ್ರೊಡಕ್ಷನ್ ಜೊತೆಗೆ ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಮಾಡಿದಾಗ ನಮಗೆ ಸಿರೋದು ಆ್ಯಕ್ಚುಯಲ್ ಸೇಲ್ಸ್ ಆಫ್ ದಿ ಯೂನಿಟ್. ಎಷ್ಟು ಸೇಲ್ಸ್ ಆಗಿದೆ ಅನ್ನೋ ಯೂನಿಟ್ ನಮಗೆ ಇಲ್ಲಿ ಸಿಗುತ್ತೆ. ಇದರ ಮೇಲೆ ನಾವು ಯಾವಾಗಲೂ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸನ್ನು ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ನಮಗೆ ಬಂದಿರೋ 45,000 ಯೂನಿಟ್ ಇಂಟು ₹1 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ 45,000 ಇಂಟು ₹1 ಮಾಡಿದ್ರೆ 45,000 ಆಗುತ್ತೆ. ಈ 45,000 ಆವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ, ಅದರ ಕಾಸ್ಟ್ ಆಫ್ ಪ್ರೊಡಕ್ಷನ್, ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡಿದ್ಮೇಲೆ ಬಂದಿರುವ ಟೋಟಲ್ ಜೊತೆ 45,000 ಯೂನಿಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಪರ್ ಯೂನಿಟನ್ನು ಆಗಲೇ 1625 ಇತ್ತಲ್ವಾ, ಸೊ ಪರ್ ಯೂನಿಟನ್ನು ಇಲ್ಲಿ ₹1 ಕೊಟ್ಟಿದ್ರು, ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ವಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಡಿವೈಡೆಡ್ ಬೈ 45,000 ಮಾಡಿದ್ರೂ ಕೂಡ ನಿಮಗೆ ಸೇಮ್ ಅಮೌಂಟ್ ಸಿಗತ್ತೆ. ನೆಕ್ಸ್ಟು ಸೇಲ್ಸು. ನಾವು ಕಾಸ್ಟ್ ಆಫ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಸಿಕ್ಕಿದ್ರೆ ಪ್ರಾಫಿಟ್ ಬರುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಈಗ ನಾವು ಸೇಲ್ಸನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದಕ್ಕೆ 9 ಲ್ಯಾಕನ್ನು ಈಗಾಗಲೇ ಅವ್ರು ಮೆನ್ಷನ್ ಮಾಡಿದ್ದಾರೆ. ಪರ್ ಯೂನಿಟ್ ಎಷ್ಟು ಬರುತ್ತೆ ಅನ್ನೋದಕ್ಕೆ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 9 lakh ಡಿವೈಡೆಡ್ ಬೈ 45,000 ಯೂನಿಟ್ ಈಸ್ ಈಕ್ವಲ್ ಟು ₹20 ಪರ್ ಯೂನಿಟ್ ನಮಗೆ ಬರುತ್ತೆ. ಸೊ ಈಗ ಪ್ರಾಫಿಟನ್ನು ಕಂಡಿಡ್ಕೊಳ್ಳೋಣ. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದಾಗ 9 lakh ಮೈನಸ್ 7,76,000 ಕಾಸ್ಟ್ ಆಫ್ ಸೇಲ್ಸ್ 76,250 ಮಾಡಿದಾಗ ನಮಗೆ ಇಷ್ಟು ಅಮೌಂಟ್ ಬರುತ್ತೆ. ಇಷ್ಟು ಅಮೌಂಟಲ್ಲಿ ಇದರಿಂದ ಇದನ್ನು ಮೈನಸ್ ಮಾಡಿದ್ರೂ ಇಷ್ಟೇ ಬರುತ್ತೆ. ಇಲ್ಲ ಅಂದರೆ 1,23,750 ಡಿವೈಡೆಡ್ ಬೈ 45,000 ಯೂನಿಟ್ ಮಾಡಿದ್ರೂ ನಮ್ಗೆ ಇಷ್ಟೇ ಬರುತ್ತೆ. ಇದು ನಾವು ಪ್ರಾಫಿಟ್ ಕಂಡುಹಿಡಿಯುವಂತಹ ವಿಧಾನ. ಇದು ಎಲ್ಲ ನಿನ್ನೆ ಮಾಡಿರೋ ಪ್ರಾಬ್ಲಮ್ ಸೇಮ್ ಅದೇ ರೀತಿ ಇದೆ. ನಾಳೆ ಮತ್ತೊಂದು ಪ್ರಾಬ್ಲಮ್ ಜೊತೆ ಭೇಟಿ ಆಗ್ತೀನಿ. ಒಂದ್ಸಲ ಪ್ರಾಬ್ಲಮನ್ನು ಪೂರ ನೋಡ್ಕೊಳ್ಳಿ, ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಪ್ರಾಬ್ಲಮನ್ನು ಪೂರ ನೋಡ್ಕೊಳ್ಳಿ. ಯಾರ್ಯಾರು ನೆನ್ನೆ ಕ್ವೆಶನ್ ಬರ್ಕೊಂಡಿದ್ದೀರೋ ಆ ಕ್ವೆಶನನ್ನು ಯಾರ್ಯಾರು ಪ್ರಾಬ್ಲಮನ್ನು ಬರ್ದಿಲ್ವೋ ಅವ್ರಿಗೆ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಕಾಣಿಸ್ತಿದೆಯಾ? ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಡ. ಇಲ್ಲಿವರೆಗೂ 48,000ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿಂದ ನಾವು 45,000ಗೆ ಡಿವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ನಿನ್ನೆ ಯಾರೋ ಒಬ್ಬರು ಮತ್ತೆ ಕ್ವೆಶನ್ ಕೇಳಿದರು, ಅದಕ್ಕೆ ಮತ್ತೆ ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ. ಸೊ ಇದು ಕ್ವೆಶನನ್ನು ಕೂಡ ಕಳಿಸಿದ್ದೀನಿ. ಎಲ್ಲನೂ ದಯವಿಟ್ಟು ಕ್ಲೀನಾಗಿ ಗಮನಿಸಿ ನೋಡಿಕೊಂಡು ಯೋಚನೆ ಮಾಡಿ ಬರೀರಿ. ಥ್ಯಾಂಕ್ ಯು ಸೋ ಮಚ್.